ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಥಾಸ್ತು, ನಿನ್ ಮನ್ಸೊಳಗಡೆ ಇರೋದೆಲ್ಲ ಈಡೇರುತ್ತೆ. ನಿನಗ್ ಬೇಗ ಮದ್ವೆನೂ ಆಗುತ್ತೆ. ಇದಕ್ಕೆ ಡಬಲ್ ತಥಾಸ್ತು. ಲೇ, ನನ್ ಟೆನ್ಷನ್ ನನಗೆ, ನಿಂಗ್ ತಮಾಷೆನಾ? ಏನಕ್ಕ ನಿನ್ ಕತೆ? ಯಾಕಿವೆತೆ? ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತೀಯಲ್ಲೋ. ಅಮ್ಮೋರು ನನ್ನ ಕೆಲ್ಸದ ಬಗ್ಗೆ ಏನು ಹೇಳ್ತಾರೋ ಅಂತ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ. ಟೈಮೇ ಹೋಗ್ತಿಲ್ಲ. ಯಾಕಕ್ಕ? ನಿನ್ಗೇನು ಅಂದ ಇಲ್ವಾ, ರೂಪ ಇಲ್ವಾ, ಶಕ್ತಿ ಇಲ್ವಾ, ಬುದ್ಧಿ ಇಲ್ವಾ? ಗಣೇಶನೇ ನಿಂಗೆ ಆಶೀರ್ವಾದ ಮಾಡ್ತಾನೆ. ಆಹಾ, ನೀನು ಆಶೀರ್ವಾದ ಮಾಡಿದ್ರೆ ಸಿಕ್ಬಿಡುತ್ತಾ? ಅಯ್ಯೋ ಅಕ್ಕ, ಗಣೇಶ ಅಂದ್ರೆ ನಾನಲ್ಲ, ನಮ್ ದೇವ್ರು ವರಸಿದ್ಧಿ ವಿನಾಯಕ. ಅಯ್ಯೋ, ಆ ದೇವ್ರೇ ಕಾಪಾಡ್ಬೇಕು ಕಣೋ ಗಣಿ. ಯಾಕಕ್ಕ ಕಾಪಾಡಲ್ಲ? ಕಾಪಾಡ್ತಾನೆ. ಮನೆ ಒಳಗಡೆ ಇರೋರ್ದೆಲ್ಲ ನಿಂದೇ ಮಾತು, ನಿಂದೇ ಚರ್ಚೆ. ಹೌದಾ? ಯಾರ್ಯಾರು ಮಾತಾಡ್ತಿದ್ರು? ಸಾವಿತ್ರಮ್ಮ, ಸೆಕ್ಯೂರಿಟಿ ಅಂಕಲ್ಲು, ಮೋಹನ್ ಅಂಕಲ್ಲು, ಅವ್ರ ಮಕ್ಕಳು, ಲಕ್ಷ್ಮಿ, ರಾಕಿ. ಲಕ್ಷ್ಮಿ ರಾಕಿನಾ? ಇವ್ರು ಯಾರೋ? ಲಕ್ಷ್ಮಿ ಅವ್ರ ಮನೆ ಎಮ್ಮೆ, ರಾಕಿ ಅವ್ರ ಮನೆ ನಾಯಿ. ಏನು ತಮಾಷೆನಾ? ಅಲ್ಲಕ್ಕ, ಪ್ರಾಣಿಗಳೇ ನಿನ್ ಬಗ್ಗೆ ಮಾತಾಡ್ತಿದೆ ಅಂದ್ರೆ ಅಷ್ಟು ಫೇಮಸ್ಸು ಅಂತ ಅರ್ಥ. ಮನೇಲಿರೋರು ಎಲ್ರು ನೀನು ಹೊಗಳ್ತಾ ಇದ್ರು ಗೊತ್ತಾ, ನೀನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ. ನಾನೇನೋ ಮಾಡ್ದೆ, ಅಪ್ಪೋರ್ ಬರೋ ದಾರಿಲಿ ಆ ದೇವ್ರೆ ನನ್ನ ನಿಲ್ಲೋ ಹಾಗೆ ಮಾಡಿದ್ದು. ಹೆಂಗೋ ಕೆಲ್ಸ ಒಂದ್ ಸಿಕ್ಬಿಟ್ರೆ ಸಾಕು. ಗ್ಯಾರಂಟಿ, ತಲೆನೇ ಕೆಡ್ಸ್ಕೋಬೇಡ ಅನ್ನಲ್ಲ. ಕೆಲ್ಸ ಸಿಕ್ಕಿ ಮೊದಲನೇ ಸಂಬಳ ಬರ್ಲಿ, ಮೊದ್ಲೊಂದ್ ಒಳ್ಳೆ ಸ್ಕೂಲ್ ಹುಡುಕಿ ನಿನ್ನ ಸ್ಕೂಲಿಗೆ ಸೇರಿಸ್ತೀನಿ. ಯಪ್ಪ, ಅಂತ ತಪ್ಪು ಕೆಲಸ ಮಾಡ್ಬಿಟ್ಯಾ? ತಪ್ಪ? ಏನೋ ತಪ್ಪು? ತೆಪ್ಪಗ್ ಸ್ಕೂಲ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ದೊಡ್ಡವನ ಅಂದ್ಮೇಲೆ ಪೋಲಿ ಅಲ್ಕೊಂಡಿರ್ಬೇಕಾಗತ್ತೆ. ಅಯ್ಯೋ ಅಕ್ಕ, ಬಿಡಕ್ಕ, ಎಷ್ಟಲ್ಲ ಅದೇ ಕತೆ ಹೇಳ್ತ್ಯಾ? ಮತ್ತೆ ಸ್ಕೂಲ್ಗೆ ಹೋಗಲ್ಲ ಅಂತ್ಯಾ? ಏನೋ ನಿನ್ ರಿಸ್ಕು. ಗಣಿ, ನನ್ನ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಕಣೋ, ನಿನ್ನನ್ನು ಚೆನ್ನಾಗಿ ಓದಿಸಿ ಆಫೀಸರ್ ಮಾಡ್ತೀನಿ ಅಂತ. ನಂಗೋಸ್ಕರ ಅಲ್ದಿದ್ರು ಅಮ್ಮಂಗೋಸ್ಕರನಾದರೂ ಓದೋ. ಸಾರಿ ಅಕ್ಕ, ಸುಮ್ಮನೆ ತಮಾಷೆಗೆ ಹೇಳ್ದೆ. ನೀನು ಯಾವಾಗ ಸ್ಕೂಲ್ಗೆ ಹೋಗು ಅಂತೀಯೋ ಆವಾಗಲೇ ಹೋಗ್ತೀನಿ, ಸರಿನಾ? ನೀನೇ ನಮ್ಮಮ್ಮ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಅಮ್ಮ, ಪಾರ್ವತಿ ಕೆಲಸ ಕೊಡೋದ್ರ ಬಗ್ಗೆ ಏನು ಹೇಳಲೇ ಇಲ್ಲ. ಹನುಮಂತು, ಅಮ್ಮ, ನಿನ್ನ ಮಗಳು ನಮ್ಮನೆ ವಿಚಾರದಲ್ಲಿ ಮೂಗು ತುರ್ಸೋ ಹಾಗಿಲ್ಲ, ನನ್ನ ಕಣ್ಣು ಮುಂದೆ ಓಡಾಡೋ ಹಾಗಿಲ್ಲ. ನಾಳೆಯಿಂದನೇ ಸಾವಿತ್ರಮ್ಮನ ಕೈ ಕೆಳಗೆ ಕೆಲಸಕ್ಕೆ ಸೇರ್ಕೊಳಕ್ಕೆ ಹೇಳು, ಕುಕಿಂಗ್ ಡಿಪಾರ್ಟ್ಮೆಂಟಲ್ಲಿ. ಆಯ್ತಮ್ಮ. ಆದಿ, ವರ್ಕರ್ ಕಾಂಟ್ರಾಕ್ಟನ್ನು ರೆಡಿ ಮಾಡು. ನಾರ್ಮಲ್ ಕ್ಲಾಸಸ್ ಎಲ್ಲ ಇರಲಿ. ಓಕೆ ಅಮ್ಮ. ಸಾರ್ಥಿ, ಖುಷಿನಾ? ತುಂಬ ಖುಷಿ ಆಯಿತು ಯಜಮಾನ್ರೆ, ಕೊಟ್ಟು ಮಾತಾಡಿಸ್ಕೊಂಬಿಟ್ರಿ. ಜೊತೆಗೆ ನನ್ನ ಮಗಳು ಇಲ್ಲೇ ಉಳಿಯೋ ಹಾಗೆ ಮಾಡಿದ್ರಿ. ಅದಕ್ಕೆ ನೀವು ದೊಡ್ಡವರು. ಮೊದಲು ಈ ವಿಷಯನ ನನ್ನ ಮಗಳಿಗೆ ಹೇಳಬೇಕು. ಸರಿ ಸರ್. ಅಕ್ಕ, ನೀನ್ ಈ ತರ ಟೆನ್ಷನ್ ಮಾಡ್ಕೋತಿರ, ನನ್ಗೂ ಟೆನ್ಷನ್ ಆಗ್ತಿದೆ. ಅಮ್ಮವ್ರು ಒಪ್ಕೋತಾರೋ ಇಲ್ವೋ? ನನಗೂ ಅದೇ ಟೆನ್ಷನ್ ಕಣೋ. ನಂಗೆ ಕೆಲಸ ಸಿಗದೆ ಹೋದ್ರೆ ಆದಿತ್ಯ ಯಜಮಾನ್ರ ಮನ್ಸ್ಗೂ ಸುಮ್ಮನೆ ನೋವು ಅಂತ. ಅಲ್ಲ, ನಿನ್ ಕೆಲ್ಸ ಸಿಗದೆ ಇರೋದಕ್ಕೂ ಆದಿತ್ಯ ಸರ್ ಮನ್ಸಿಗೆ ನೋವು ಆಗೋದಕ್ಕೂ ಏನೇ ಕನೆಕ್ಷನ್? ಇದುವರೆಗೂ ಅವ್ರ ತಾಯಿ ಹತ್ರ ಅವ್ರು ಯಾವ್ದಕ್ಕೂ ಏನು ಕೇಳದೆ ಇರೋರು ನಂಗೋಸ್ಕರ ಕೆಲಸ ಕೇಳಿದ್ದಾರೆ. ಅಖಿಲಮ್ಮ ಅವ್ರು ಆಗಲ್ಲ ಅನ್ಬಿಟ್ರೆ ತುಂಬಾ ಬೇಜಾರ್ ಮಾಡ್ಕೋತಾರ ಅಲ್ವಾ ಪಾಪ? ಹಾಗೇನಾದ್ರೂ ಆಗಿ ಅವ್ರ ಮನ್ಸಿಗೆ ನೋವಾದ್ರೆ ನಾನು ಸೀದಾ ಊರ್ಗ್ ಹೊರಟೋಗ್ತೀನಿ ಕಣೋ ಗಣಿ. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ. ಆದಿತ್ಯ ಸರು ಮೊದಲನೇ ಸಲ ಅಮ್ಮವ್ರ ಹತ್ರ ಕೇಳ್ತಿದ್ದಾರೆ. ಅಮ್ಮವ್ರು ಖಂಡಿತ ಒಪ್ಕೊಂಡೇ ಒಪ್ಕೋತಾರೆ. ಅದಿರ್ಲಿ, ನೀನ್ ಬೆಳಗ್ಗೆ ಯಾವ ಮಗ್ಲಲ್ಲಿದ್ದೆ? ಬಂದ್ ಮಗ್ಲಲ್ಲಿದ್ದೆ. ದೇವ್ರಿಗೆ ನಮಸ್ಕಾರ ಮಾಡಿದ್ಯೋ ಇಲ್ವೋ? ಹ್ಞೂ, ಮಾಡಿದೀನಿ ಕಣೋ. ಮತ್ತೆ ವಿಷಯ ಗೊತ್ತಾಗ್ಲಿಲ್ಲ? ನಂಗೂ ಯಾಕೋ ಭಯ ಆಗ್ತಿದೆ ಅಕ್ಕ. ನನಗ್ ಕೆಲ್ಸ ಸಿಗಲ್ಲ ಅಂತ ಭಯನೋ, ಸಿಕ್ಕಿದ್ರೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಭಯನೋ? ಸುಮ್ನಿರಕ್ಕ.
ಅಕ್ಕ ಅಪ್ಪ ಬರ್ತಿದ್ದಾರೆ. ಪಾರು 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 ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಕಣಮ್ಮ. ಅಂದ್ರೆ ವಕೀಲಮ್ಮ ಅವರು ನಿನಗೆ ಕೆಲಸ ಕೊಟ್ಟಿದ್ದಾರೆ. ನಾಳೆ ಇಲ್ಲೇ ಸೇರ್ಕೋಬೇಕಂತೆ. ಹೌದಾ? ನಿಜವಾಗ್ಲು ಏನ್ ಕೆಲ್ಸನಪ್ಪ? ಅಪ್ಪ ನಾನೆಲ್ಲ ಅಕ್ಕ ದಿನ ಬೆಳಗ್ಗೆ ಎದ್ದು ದನದ ಕೊಟ್ಟಿಗೆ ಹೋಗಿ ಸೊಗ್ನಿ ಎಲ್ಲ ಬಾಚಿ ಗಿಡಕ್ಕೆ ಹಾಕಿ ನೀರ್ ಹಾಕ್ಬೇಕಲ್ವಾ ಅಪ್ಪ? ಸಗಣಿ ಬಳಿಯೋ ಕೆಲ್ಸ ಏನಪ್ಪ? ಏಯ್ ಸುಮ್ಮನೆ ತರಲೆ, ಆ ಕೆಲಸ ಅಲ್ಲಮ್ಮ. ನಿಮ್ಗೆ ಇಷ್ಟವಾದ ಕೆಲಸ, ಎಲ್ರಿಗೂ ಸಂತೋಷ ಕೊಡೋ ಕೆಲಸ, ಎಲ್ರಿಗೂ ತೃಪ್ತಿ ಕೊಡೋ ಕೆಲಸ ನಿಮ್ಮ ನಿಮ್ಮಮ್ಮ ನಿನಗೆ ಕಲ್ಸ್ಕೊಟ್ಟಿದಾರಲ್ಲ ಅಡುಗೆ ಕೆಲಸ, ಅದು. ಹೌದಾ? ನೋಡ್ತಾ ಇರು, ಎಲ್ರು ಹೇಗ್ ಮೆಚ್ಚೋ ಹಾಗೆ ಅಡ್ಗೆ ಮಾಡ್ತೀನಿ ಅಂತ. ಆಯ್ತಮ್ಮ, ಆದರೆ ಯಾರ್ಯಾರಿಗೆ ಏನೇನು ಬೇಕು, ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನೆಲ್ಲ ತಿಳ್ಕೊಂಡು ಮಾಡಿ. ಪಾರ್ವತಿ ಅದ್ರಲ್ಲಿ ಎಕ್ಸ್ಪರ್ಟ್ ಬಿಡಿ ಸಾರ್ತಿ. ನೀವೆಲ್ಲ ಸಂತೋಷವಾಗಿದ್ರಿ, ನಾನು ಮಧ್ಯೆ ಬಂದೆ ಅನ್ಸುತ್ತೆ. ಐಮ್ ಸಾರಿ. ಅಯ್ಯೋ, ಎಲ್ಲಾದರೂ ಉಂಟೆ, ನಿಮ್ಮಿಂದಾನೇ ಅಲ್ವಾ ಯಜಮಾನ್ರೆ ಈ ಸಂತೋಷ ಎಲ್ಲ. ನನ್ನಿಂದ ಅಂತ ಅಲ್ಲ ಸಾರ್ತಿ, ನಿಮ್ಮೆಲ್ಲರೂ ಸಂತೋಷದಲ್ಲಿ ನಾನು ಭಾಗಿಯಾಗಬೇಕು ಅಷ್ಟೆ. ಆ್ಯಕ್ಚುಲಿ ನಾನು ಪಾರ್ವತಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅಯ್ಯೋ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದಾನೇ ನಂಗೆ ಈ ಕೆಲಸ ಸಿಗೋ ಹಾಗಾಗಿದ್ದು. ಅಪ್ಪ ಇವತ್ತು ಸೇಫಾಗಿ ಮನೆಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ನೀನೇ ಕಾರಣ ಪಾರ್ವತಿ. ನೀನು ಅಪ್ಪನ ಕಾಪಾಡ್ದೆ, ಇಲ್ಲ ಅಂದಿದ್ರೆ. ಅಯ್ಯೋ, ಅಂಥದ್ದೆಲ್ಲ ಏನು ಯೋಚನೆ ಮಾಡಬೇಡಿ ಯಜಮಾನ್ರೆ, ದೇವ್ರ ದಯದಿಂದ ಏನೂ ಆಗಲಿವಲ್ಲ. ಇಷ್ಟು ವರ್ಷ ಎಂತೆಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲ್ಸ್ ಮಾಡಿದ್ದೀನಿ, ಯಾವತ್ತೂ ಇಷ್ಟು ಕಷ್ಟ ಆಗಿರಲಿಲ್ಲ. ಬಟ್ ಇವತ್ತು ತುಂಬ ಟೆನ್ಷನ್ ಆಗಿತ್ತು. ಅಮ್ಮ ಯಾವತ್ತೂ ಯಾರನ್ನೂ ಇಂಟರ್ವ್ಯೂ ಮಾಡಿದೆ, ಅವ್ರ ಕೈ ರುಚಿ ನೋಡಿದೆ ಕೆಲಸ ಕೊಟ್ಟಿರಲಿಲ್ಲ. ನಿಮ್ಮ ಪುಣ್ಯ ಇರಬೇಕು, ನೀನು ಮಾಡಿದ ಅಡುಗೆ ರುಚಿನ ಅವ್ರಿನ್ನೂ ಮರ್ತಿರ್ಲಿಲ್ಲ. ಪುಣ್ಯನೇ ಯಜಮಾನ್ರೆ, ನೀವು ನನಗೋಸ್ಕರ ಅಮ್ಮವ್ರ ಹತ್ರ ಹೋಗಿ ಮಾತಾಡಿ ಕೆಲಸ ಕೊಡ್ಸಿದ್ದೀರಾ. ಇನ್ ಮುಂದೆ ಎಲ್ರಿಗೂ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕೋದೇ ನನ್ನ ಕರ್ತವ್ಯ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಮನೆ ವಿಚಾರಕ್ಕೆ ತಲೆ ಹಾಕ್ಬೇಡ. ಹಾಗೇನೆ ಅಮ್ಮನ ಮುಂದೆ ಜಾಸ್ತಿ ಕಾಣಿಸ್ಕೊಂಬೇಡ. ಓಕೆ, ಆಲ್ ದ ಬೆಸ್ಟ್. ಯಜಮಾನ್ರೆ, 1 ನಿಮಿಷ ಬಂದೆ. ಇದನ್ನ ದೇವ್ರಿಗೆ ಅರ್ಪಿಸೋಣ ಅಂತಿದ್ದೆ. ಶಿವಂಗಿ ಹೂ ಅಂದ್ರೆ ಬಹಳ ಪ್ರೀತಿ. ನೀವೇ ನಮ್ಮ ಪಾಲಿಗೆ ದೇವ್ರು, ಅದಕ್ಕೆ ನಿಮಗೆ ಕೊಡೋಣ ಅಂತ ತಂದೆ. ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.